ಕತ್ತಲೆ ಇಲ್ದಿದ್ರೆ ನಕ್ಷತ್ರಗಳು ಮಿನುಗೋದು ಕಾಣಿಸೋದಿಲ್ವಂತೆ. ಹೋಪ್ ಈ ಸಾಲಿನ ಅರ್ಥ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಂಜೆ ಫೋನ್ ಎತ್ಕೊಂಡು ಒಂದು ವ್ಲಾಗ್ ಶುರು ಮಾಡಿದೆ. ನಾನು ನಿಮ್ಮನೆ ಹುಡುಗಿ ಪೂಜಾ. ಇದು ಒಂದು ಸಂಜೆಯ ವ್ಲಾಗ್ ಆಗಿರುತ್ತೆ. ಸಂಜೆಯಿಂದ ರಾತ್ರಿ ರೊಟೀನ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಒಂದು ಅರ್ಧ ಗಂಟೆನೂ ಮಲಗಿಲ್ಲ. 5:15 ಮಲ್ಕೊಂಡು 6 ಗಂಟೆಗೆ ಎದ್ದಿದ್ದಾನೆ. ಸೊಳ್ಳೆ ಬ್ಯಾಟ್ ಅಂದರೆ ಇವನಿಗೆ ತುಂಬ ಇಷ್ಟ. ಲೈಟ್ ಬರುತ್ತೆ ಅಥವಾ ಚಟಪಟ ಅಂತ ಸೌಂಡ್ ಮಾಡುತ್ತೆ, ಅದಕ್ಕೋ ಏನೋ ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಈ ಮಕ್ಕಳೇ ಹಾಗಲ್ವಾ, ಮಲ್ಗೋ ಟೈಮು ಗೊತ್ತಾಗಲ್ಲ, ಎದೊಳೋ ಟೈಮ್ ಗೊತ್ತಾಗಲ್ಲ. ಒಂದೊಂದು ದಿನ ಒಂದೊಂದು ಹೊಸ ಚಾಲೆಂಜಸ್ ನಮ್ಮ ಲೈಫಲ್ಲಿ ಅಂತಲೇ ಹೇಳ್ಬೋದು, ಅವ್ರಿಗೂ ಕೂಡ. ಸೊ ನಮ್ಮನೆ ಅಂತೂ ಮಲ್ಗೋರಿಗೆ ಅಂದರೆ ಎಸ್ಪೆಷಲಿ ಈ ವೆದರಲ್ಲಿ, ತಣ್ಣಗಿನ ವೆದರಲ್ಲಿ ಬೆಚ್ಚಗೆ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಳ್ಳೋದಕ್ಕೆ ಹೇಳಿ ಮಾಡಿಸೋಂಥ ಪ್ಲೇಸು. ಬೆಳಗ್ಗೆನೂ ಹಿಂಗೆ ಇರುತ್ತೆ, ಸಾಯಂಕಾಲನೂ ಹಿಂಗೆ ಇರುತ್ತೆ. ಎಲ್ಲರೂ ಕುತ್ಕೊಂಡು ಸಂಜೆ ಮೂವಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಆಚೆ ಸಿಕ್ಕಾಪಟ್ಟೆ ಮಳೆ ಬಂದು ನಿಂತಿತ್ತು ಒಂದು ಸ್ವಲ್ಪ, ಆದ್ರೂ ಹನಿತಾ ಇತ್ತು. ಇನ್ನು ಫುಲ್ ಕಂಪ್ಲೀಟಾಗಿ ನಿಂತಿರಲಿಲ್ಲ. ತುಂಬ ಚಳಿ ವಾತಾವರಣ ಇತ್ತು. ಸೊ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ ಅಂತ ಅನಿಸ್ತು. ಸೊ ಅಡುಗೆ ಮನೇಲಿ ಏನು ಮಾಡ್ತಾಯಿದ್ದಾರೆ ನಮ್ಮಮ್ಮ ಅಂತ ಹೋದೆ. ಅವರು ಕಾಫಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಪ್ಲೀಸ್ ಅಮ್ಮ, ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಡು ಅಂತ ನಾನು ಹಿಂಸೆ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಗೊತ್ತಿಲ್ಲ, ಕ್ಯಾನ್ ಜಾಗ್ರಿ ಪೌಡ್ರ್ ಅಂತ ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಆಗಿದ್ದು, ತುಂಬಾ ಇಷ್ಟ ನನಗಿದು. ಸೊ ಇದು ಬೇಕಾದರೆ ಅದಕ್ಕೆ ಹೇಳೋದು, ಅಡುಗೆ ಮನೇಲಿ ಒಂದು ಟೈಮ್ ಒಂದು ಕೆಲಸ ಮಾಡಬೇಕು ಅಂತ. ಅಲ್ಲಿ ಜಾಗ್ರಿ ಪೌಡರ್ ಬಗ್ಗೆ ಹೇಳ್ಕೊಂಡು ನಿಂತ್ಕೊಂಡೆ. ಇಲ್ಲಿ ಹಾಲು ಸುರಿದೋಯ್ತು. ನಮ್ಮಮ್ಮ ಸಾಕು, ತುಂಬ ಚೆನ್ನಾಗಿ ಕಾಫಿ ಮಾಡಿದೆ, ನಾನೇ ಮಾಡ್ತೀನಿ, ನೀನು ಸೈಡ್ಗೆ ಹೋಗು ಅಂತ ಆಚೆ ಕಳಿಸಿ ಅವರೇ ಕಾಫಿ ಮಾಡಿದ್ರು. ಅಂತೂ ಸಿಕ್ಕಾಪಟ್ಟೆ ಅಡಿಕ್ಟು, ತುಂಬಾ ಇಷ್ಟ ನನಗಂತೂ. ನಾನು ಇದನ್ನೇ ಕುಡಿಯೋದು. ನನ್ನ ಮಗನಿಗೂ ಕೂಡ ನಾನು ಇದನ್ನೇ ಕೊಡೋದು. ಸೊ ಅವನಿಗೆ ಬೂಸ್ಟ್ ಬೇಕಂತ ಅವನಿಗೂ ಕೂಡ ನಾನು ಬಜ್ಜಿ ಮಾಡೋದಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಇಲ್ಲ, ಆಲೂಗಡ್ಡೆ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಆದ್ರೂ ಮನೇಲಿ ಏನು ಹೆಲ್ದಿಯಾಗಿರುತ್ತೋ ಅದರಲ್ಲೇ ಯೂಶ್ವಲಾಗಿ ಮಾಡ್ತಾರೆ ನಮ್ಮಮ್ಮ. ಸೊ ಸಡನ್ನಾಗಿ ಯಾರಾದರೂ ಬಂದ್ರೂ ಮಾಡ್ತಾರೆ, ಇದನ್ನು ನಾವು ನೋಡ್ತಿದ್ವಿ. ಸೊ ಹೀರೆಕಾಯಲ್ಲಿ ಇವತ್ತು ಬಜ್ಜಿನ ಮಾಡ್ತಾರೆ. ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ ಇತ್ತು ಫ್ರೆಶ್ ಆಗಿ. ಸೊ ಅದರಲ್ಲಿ ಈ ಥರ ಚಾಪಿಂಗ್ ಮಾಡಿಕೊಂಡು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ರು ಎಲ್ಲ. ಸೊ ಹಾಗೆ ಒಂದು ರೆಸಿಪಿ ಶೂಟ್ ಕೂಡ ಮಾಡೋಣ ಅಂತ, ಸಿಂಪಲ್ಲಾಗಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಂದರೆ ನಗ್ತಾ ಇದ್ರು, ಯಾರಿಗೂ ಬಜ್ಜಿ ಮಾಡೋಕ್ಕೆ ಬರಲ್ವಾ, ಇದನ್ನೆಲ್ಲ ಏನು ಎಕ್ಸ್ಪ್ಲೈನ್ ಮಾಡ್ತೀಯ ಅಂತ. ಒಂದು ರೆಸಿಪಿ ವ್ಲಾಗಲ್ಲಿ ಒಂದು ರೆಸಿಪಿ ವಿಡಿಯೋ ಕೂಡ ಇರಲಿ ಅಂತ ಅಷ್ಟೇ. ಅವ್ರು ಆಲ್ರೆಡಿ ಬೆರಳು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದಾರೆ. ಈ ಥರ ಕಟ್ ಮಾಡೋಕ್ಕೆ ಹೋಗಿ ಆದ್ರೂ ಅವ್ರು ಹಿಂಗೆ ತಪ್ಪು ಮಾಡ್ತಾರೆ. ಸೊ ನೀವು ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಾನು ಆಮೇಲೆ ಹೇಳ್ತಿದ್ದೆ, ಅಮ್ಮ ಎಲ್ಲ ನೋಡ್ತಾರೆ, ಕೆಳಗಡೆ ಇಟ್ಕೊಂಡು ಕಟ್ ಮಾಡಿ ಅಂತ. ಸೊ ಈ ಥರ ಶೇಪಲ್ಲಿ ಯಾವ ಶೇಪ್ ಬೇಕಾದರೂ ಮಾಡ್ಬೋದು ಅಂತ ಹೇಳ್ಕೊಂಡು ಕಟ್ ಮಾಡ್ತಾಯಿದ್ರು. ಸೊ ಚಾಪಿಂಗ್ ಎಲ್ಲ ಮುಗೀತು, ಇಷ್ಟು ರೆಡಿ ಮಾಡ್ಕೊಂಡ್ವಿ ಸಾಕು ಅಂತ. ಸೊ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕಡಲೆ ಹಿಟ್ಟು ನಿಮಗೆ ಅಂದರೆ ಎಷ್ಟು ಕಟ್ ಮಾಡಿರ್ತೀರೋ ತರಕಾರಿ ಅಷ್ಟಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಒಂಚೂರು ಖಾರದ ಪುಡಿ, ಓಂಕಾಳು, ಆಮೇಲೆ ಜೀರಿಗೆ ಪುಡಿ ಕೂಡ ಹಾಕ್ತಾರೆ, ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ನಾವು ಸೋಡಾ ಯೂಸ್ ಮಾಡೋದಿಲ್ಲ. ಒಂಚೂರು ಉಪ್ಪು ಹಾಕಿ, ಅದಾದಮೇಲೆ ಅಕ್ಕಿ ಪುಡಿ ಒಂಚೂರು ಹಾಕ್ತಾರೆ, ಅಕ್ಕಿ ಹಿಟ್ಟು. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಹಂಗೂ ಇಲ್ಲಿ ರೇಗಿಸ್ತಾಯಿದ್ರು, ನಾನು ಕೈಯಲ್ಲಿ ಕಲಿಸ್ತಾ ಇದ್ದೀನಿ, ವೀಡಿಯೋ ಮಾಡ್ತಿದ್ಯಾ ಅಂತ. ಪರವಾಗಿಲ್ಲ, ನ್ಯಾಚುರಲಾಗೇ ಇರಬೇಕು, ನಾವು ತಾನೇ ತಿನ್ನೋದು, ಕಲಸಿ ಅಂತ ಹೇಳ್ತಾ ಇದ್ದೆ. ಸೊ ಹಂಗೂ ಇರು, ಸ್ಪೂನಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಕಲಸೋದಂತೂ ಕೈಯಲ್ಲಿ ಕಲಿಸ್ದೆ ಅಂದ್ಬಿಟ್ಟು ಸ್ಪೂನ್ ಎತ್ಕೊಂಡ್ರು. ಅವ್ರಿಗೆ ಕಂಫರ್ಟೇಬಲ್ ಅನಿಸ್ಲಿಲ್ಲ. ಕೊನೆಗೆ ಅವ್ರ ಕೈಯಲ್ಲೇ ಇತ್ತು ಎಣ್ಣೆಗೆ ಬಜ್ಜಿನ ಸುಡೋಕ್ಕೆ ಹಾಕ್ತಾಯಿದ್ರು. ಗ್ಯಾಪಲ್ಲಿ ಸರ್ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಹೋದರೆ ಚಾಪೆ ಎಲ್ಲೋ ಇತ್ತು, ಅವ್ರು ಎಲ್ಲೋ ಇದ್ದರು. ಅವ್ರನ್ನ ಮತ್ತೆ ಮಲಗಿಸಿ ಬರೋಷ್ಟ್ರಲ್ಲಿ ನಮ್ಮಮ್ಮ ಈ ಥರ ಬಜ್ಜಿ ಹಾಕೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಸೊ ಇಷ್ಟೇ ಸಿಂಪಲ್, ಎರಡು ಕಡೆ ಬೆಂದಿದೆಯಾ ಅಂತ ನೋಡಿ ಅದಾದಮೇಲೆ ಪ್ಲೇಟ್ಗೆ ನಾವು ಶಿಫ್ಟ್ ಮಾಡ್ಕೊಬೇಕು. ಸೊ ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಕಾಫಿ ಜೊತೆಗೆ ತುಂಬ ಚೆನ್ನಾಗಿತ್ತು. ಒಂದು ಸಂಜೆ ಮುಗೀತು ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ನನ್ನ ಮಗ ಕರೆದ. 1 2 3. ಓಕೆ, ರೀಡ್ ದ ನಂಬರ್ ನೇಮ್ಸ್ ಆ್ಯಂಡ್ ಸರ್ಕಲ್ ದ ಕರೆಕ್ಟ್ ನಂಬರ್. ಮಾಡು, ನೀನೇ ಮಾಡು. 3. ಗುಡ್ ಬಾಯ್. 4. ಏನು? ಅಣ್ಣ 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 ಅದು ಏಪು ಅಣ್ಣ 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 ಅಣ್ಣ
ಕೇಳಿಸ್ಕೊಂಡ್ರಲ್ಲ ಇವನ ಮಾತು. ಅವನು ಬರೆಯೋಕ್ಕೂ ಬಿಟ್ಟಿಲ್ಲ. ಕೊನೆಗೆ ಅವನ್ನ ರೂಮಿಗೆ ಕರ್ಕೊಂಡೋದ್ರು ನಮ್ಮಮ್ಮ. ಕಲರ್ ಚಾಪೀಸ್ ಅಂದ್ಬಿಟ್ಟು ಒಂಚೂರು ಹಂಗಂಗೆ ಬರೆಯೋ ಥರ ಇದು ಮಾಡ್ದೆ. ಸೊ ಅದಾದಮೇಲೆ ಡಿನ್ನರ್ ಟೈಮ್ ಆಯಿತು. ಮುದ್ದೆ, ಉಪ್ಸಾರು, ಸೊಪ್ಪಲ್ಯ, ನಿಂಬೆಹಣ್ಣು, ಮನೇಲೇ ಮಾಡಿದ ಬೆಣ್ಣೆ, ಉಪ್ಸಾರು, ಖಾರ. ಸೊ ಎಲ್ಲ ರೆಡಿಯಾಗಿ ಆರಾಮಾಗಿ ಒಳ್ಳೆ ಡಿನ್ನರ್ ಮುಗಿಸಿದ್ವಿ. ಸೊ ಮಲ್ಗೋ ಟೈಮ್ ಆಗೇ ಹೋಯ್ತು. ಸೊ ಬೆಳಕಿರಲಿ ಕತ್ಲಿರಲಿ 24 ಅವರ್ಸ್ ಈ ಲೈಟ್ ಮಾತ್ರ ನಮ್ಮ ರೂಮಲ್ಲಿ ಉರಿತಾನೆ ಇರುತ್ತೆ, ಪಾಪು ಇರುತ್ತೆ ಅಂತ. ಸೊ ಅದಾದಮೇಲೆ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್. ಎಲ್ಲರಿಗೂ ನಮಸ್ಕಾರ.